ಹೊರಪನಹಳ್ಳಿ ತಾಲೂಕು ಆಗ್ಯದ. ಇದೇ ಕಾಲಕ್ಕೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಿಂದ ಮೂಡಲಗಿ ಆಗ್ಯದ. ಹೀಗೆ ಮತ್ತು ಇತ್ತೀಚೆಗೆ ಇಲ್ಲೇ ನಮ್ಮ ಕೌಸಲಿಗೆ ಅವ್ರು ನಮ್ಮ ತಾಲೂಕು ಮಾಡಲಿ ಅಂತ ಬೆನ್ನತ್ತಿದ್ದಾರೆ. ಅದು ಮಾಡಬೇಕಾಗಿದೆ. ಈ ಡಿಸೆಂಟ್ರಲೈಸೇಷನ್ ಪವರ್ ದೃಷ್ಟಿಟ್ಟು ನೋಡಿದ್ರೆ ಎಲ್ಲರಿಗೂ ಅಧಿಕಾರವಾಗಿ ಹಂಚಲಿ ಮುಟ್ಲಿ ಮತ್ತು ಅಭಿವೃದ್ಧಿ ಆಗಲಿ ಅಂದರೆ ಮಾಲಿಂಗಪುರ ಆಗಬೇಕಾಗಿದೆ. ಯಾಕಂದ್ರೆ ಒಂದು ಒಳ್ಳೆ ಇತ್ತೀಚೆಗೆ ಬೆಳೀತಿರುವಂಥ ಔದ್ಯೋಗಿಕ ಅನ್ನೋಕ್ಕಿಂತ ಮುಖ್ಯವಾಗಿ ವ್ಯಾಪಾರ ಕೇಂದ್ರ ಬೆಳೀತಾ ಇದೆ. ಹೀಗಾಗಿ ಅದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿ ಬೆಳೆಯೋದ್ರಿಂದಾಗಿ ಅದು ತಾಲೂಕು ಆಗಲೇಬೇಕಂತೇಳಿ ಇವರ ಒಮ್ಮತದ ಒಂದೇನಪ್ಪ ಅಂತಂದ್ರೆ ಬೇಡಿಕೆ. ಈಗ ಇಡೀ ಊರಿನ ಜನ, ಸುತ್ತಮುತ್ತಿನ ಹಳ್ಳಿಯ ಜನ, 16 ಹಳ್ಳಿಯ ಜನ ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡಿದರು. ಅದರಲ್ಲಿ ಅವರು ಅನೇಕ ವಿಷಯಗಳನ್ನು ಮಾತಾಡಿದರು. ಅದರಲ್ಲೂ ನಮ್ಮ ಅಲ್ಲಿಯ ಶಾಸಕ ಸಿದ್ದು ಸೌದಿ ಅವರು ಬಂದರು, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ರು, ಎಲ್ಲ ಮಾಡಿದರು, ಮನವಿ ತೊಗೊಂಡ್ರು, ಹೋದರು. ಆದರೆ ಅನೇಕರು ಸಿದ್ದು ಸೌದಿಯವ್ರನ್ನ ಟೀಕೆಯನ್ನು ಮಾಡಿದರು. ಅಲ್ಲರಿ ನೀವು ಹೋಗೋದಲ್ಲ, ಇಲ್ಲಿ ಬಂದು ನಮ್ಮ ಜೊತೆ ಕೂಡಬೇಕು ಅಂತೇಳಿ ಅನೇಕ ಅಲ್ಲಿಯ ಮಾತುಗಾರರು, ಅಲ್ಲಿಯ ಚಳವಳಿಗಾರರು ಅಥವಾ ಹೋರಾಟಗಾರರು, ಅಲ್ಲಿ ಕೌನ್ಸಿಲರ್ಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಅರವಿಂದ್ ತಿಮ್ಮಾಪುರ ಅವ್ರು ಬರಲೇಬೇಕು ಅಂತ ಕ್ರಮನ ಸಹಿತ ಮಾಡಿ ನಮ್ಮ ಮನವಿ ಸ್ವೀಕಾರ ಮಾಡೋದಷ್ಟಲ್ಲ, ನಮ್ದು ಆಗಬೇಕು ಕೆಲಸ ಅನ್ನುವಂಥದ್ದು. ಹಿಂದೆ ಬೊಮ್ಮಾಯಿ ಅವ್ರು ಮಾಡ್ತಾನೆ ಅಂತ ಹೇಳಿದ್ರು, ಅದು ಆಗಲಾರದನ್ನು. ಅದೇ ಕಾಲಕ್ಕೆ ಈಗ ಸಿದ್ದರಾಮಯ್ಯವ್ರು ಮಾಡ್ತಾನೆ ಅಂತಾರೆ, ಇನ್ನೂ ಮಾಡ್ತಾ ಇಲ್ಲ, ಮಾಡಬೇಕು. ಅವ್ರು ಬಂದು 2-2.5 ವರ್ಷ ಆಯ್ತು. ಹಿಂಗೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದರು, ಮಾತಾಡಿದರು. ಆ ಒಂದು ಪಾದಯಾತ್ರೆ ಮೊದಲು ಈ ಪಾದಯಾತ್ರೆ ಒಂದು ಸ್ವಲ್ಪ ನೋಡ್ರಿ ಇದು ಹೆಂಗದ, ಯಾವ ರೀತಿ ಅದ ಅಂತೇಳಿ ತಾಲೂಕಾ ಒಂದು ಘೋಷಣೆಯನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಈ ತಾಲೂಕಾ ಕೇಂದ್ರವನ್ನಾಗಿ ಮಾಡಿದ ಶರೀರರು ಕೂಡ ಬದ್ಧರಾಗಿ ಹೋರಾಟ ಮಾಡಕತ್ತಾರ. ಮಾಲಿಂಗೇಶ್ವರ ಪ್ರಯಾಣ ಮಾಡಿ ಹೋರಾಟ ಮಾಡಕತ್ತಾರ. ಆ ಕಾರಣದಿಂದ ದಯವಿಟ್ಟು ಎಲ್ಲ ಬಂಧುಗಳು ಕೂಡ ಬರಬೇಕು. ಹೋರಾಟದಲ್ಲಿ ಸರ್ಕಾರದಲ್ಲಿ ಕೊಟ್ಟಂತ ಎಲ್ಲರೂ ಹೋರಾಟದಲ್ಲಿ ಬರಬೇಕು. ಯಾರೋ ಸರ್ಕಾರದಾಗಿದ್ದವರು ಹೋರಾಟದಿಂದ ದೂರ ಉಳಿಬಾರ್ದು. ತಮ್ಮ ಅಂಗಡಿಗಳೇ ಮುಚ್ಚಿರಿ. ಇವತ್ತು ಹೋರಾಟದಲ್ಲಿ ಸಾಯಂಕಾಲದವರೆಗೆ ಭಾಗವಹಿಸ್ರಿ. ಈ ಹೋರಾಟದ ವಿಷಯನ್ನ ಬೆಂಗಳೂರಿಗೆ ಮುಟ್ಸೋನು, ಮುಖ್ಯಮಂತ್ರಿಗಳು ಕಣ್ತರಿಸೋನು. ಮುಂದಿನವರೆಲ್ಲ ಹಿಂದುವರಪ್ಪ, ಮುಂದಿನವ್ರು ಮುಂದೆ ಹೋಗ್ರಿ. ಈ ಒಂದು ಪಾದಯಾತ್ರೆ ಮೂಲಕ ಜನಜಾಗೃತಿ ಮಾಡ್ತಾ, ಸ್ಲೋಗನ್ಗಳನ್ನು ಹಾಕ್ತಾ, ಹೇಳ್ತಾ ಒಂದು ಶಾಂತ ರೀತಿಯಿಂದ ಒಂದು ಪ್ರತಿಭಟನೆ ಮಾಡಿದರು. ಜನನೂ ಅದಕ್ಕೆ ಸ್ಪಂದನೆ ಕೊಟ್ಟರು. ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಕಡೆ ಸ್ಪಂದನೆ ಕೊಟ್ಟರು. ಎಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಕೂಡ್ತೀವಿ ಅಂತ ಕೆಲವೊಂದಿಷ್ಟು ಧನ ಸಹಾಯವನ್ನು ಸಹಿತ ಮಾಡಿದರು. ಈ ಹೋರಾಟ ಆಗಲಿ, ಮುಂದುವರಿಲಿ ಅಂತೇಳಿ ಈ ಒಂದೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ಮಾಲಿಂಗಪುರ ತಾಲೂಕು ಹೋರಾಟ ಮಾಡುವಂಥ ಈ ಸಮಿತಿ ಜೊತೆಗೆ ಇನ್ನಷ್ಟು ತಮ್ಮ ಪ್ರತಿಭಟನೆಯನ್ನು ಮಾತಿನ ರೂಪಕ್ಕೂ ಹೇಳಿದರು. ನೀವು ಇದನ್ನು ಮಾಡದೇ ಇದ್ರೆ ನಿಮ್ಮನ್ನು ಬಿಡೋದಿಲ್ಲಪ್ಪ, ನಾವು ಇದನ್ನು ಬೆನ್ನು ಹಚ್ಚೇ ಬಿಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಆಹ್ವಾನ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ, ಏನೋ ನೀವು ಒತ್ತಾಯ ಮಾಡಿಲ್ಲ, ನಾವು ಮಾಡ್ತೀವಿ ಅಂತ ಬಿಟ್ಟಿದ್ದೀವಿ, ಇನ್ನು ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಹಿತ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಆಗಿರ್ಬೋದು, PKPS ಅಧ್ಯಕ್ಷ ಬಸನಗೌಡ ಪಾಟೀಲ್ ಆಗಿರ್ಬೋದು, ಶೇಖರ್ ಅಂಗಡಿಯವರಾಗಿರ್ಬೋದು, ಶಿವಲಿಂಗ ಘಂಟಿಯವರು, ಈರಪ್ಪ ಜಿನ್ನಿಮಣಿಯವರಾಗಿರ್ಬೋದು, ಅದೇ MI ಕೋಳಿವಾಡ್ರ ಆಗಿರ್ಬೋದು, ಇವರೆಲ್ಲರೂ ಇನ್ನೂ ಅನೇಕರು ಬಂದು ತಮ್ಮ ಮಾತುಗಳನ್ನು ಆಡಿದ್ದಾರೆ. ಮಾತಾಡೋದಷ್ಟಲ್ಲ, ನಾವು ಬಿಡೋದಿಲ್ಲಪ್ಪ, ಈ ಸಲ ಆಗಲೇಬೇಕು ಅಂತೇಳಿ. ಯಾಕಂದ್ರೆ ಸಣ್ಣದಲ್ಲ, ಒಂದು 1985 ಶುರು ಆದಂಥದ್ದು ಹೆಚ್ಚು 35-40 ವರ್ಷದ್ದಾಯಿತು. ಅವ್ರು ಇಟ್ಟಂಥದ್ದು 35 ವರ್ಷ ನಾವು ಶುರು ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಈಗಾಗಲೇ 1190 ದಿನಗಳಿಂದ ನಿರಂತರ ಮಾಡ್ತಾ ಬಂದಿದ್ದೀವಿ, ಇನ್ನು ಬಿಡೋದಿಲ್ಲ ಅನ್ನೋಂಥ ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಖ್ಯವಾಗಿ ನಮ್ಮ ಗಂಗಪ್ಪ ಹಳ್ಳಿ ಅಧ್ಯಕ್ಷರು ಮತ್ತು ಧೀರಪ್ಪ ಸಾಂಗಡಿಗರ್ ಅಂತವರು, ಅದೇ ಕಾಲಕ್ಕೆ ಗಂಗಾಧರ ಮೇಟಿ ಅಂತವರು, ನಮ್ಮ ಶಿವಲಿಂಗ ಟಿರ್ಕಿ ಅಂತವರು,